ಎಲ್ರಿಗೂ ನಮಸ್ಕಾರ. ಇವತ್ತು ಮೊದಲನೇ ಪುಸ್ತಕನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಪುಸ್ತಕ ಯಾಕೆ ಆಯ್ಕೆ ಮಾಡಿಕೊಂಡೆ, ಇದರಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮೊದಲು ಹೇಳಿ ಯಾವ ಥರ ಓದ್ತೀವಿ ಅನ್ನೋದನ್ನು ಹೇಳಿಬಿಡ್ತೀನಿ. ಯಾಕಂದರೆ ಇದು ಫಸ್ಟು ಏನು ಓಪನಿಂಗ್ ಆಗಿರೋದ್ರಿಂದ ನಿಮಗೆ ಇಲ್ಲಿ ಏನು ರನ್ ಆಗುತ್ತೆ, ಏನು ಸಿಗುತ್ತೆ ಅನ್ನೋ ಒಂದು ಕ್ಲಾರಿಟಿ ಇರಲಿ ಅಂತ ಹೇಳಿ. ಸೊ ಮೊದಲನೇದಾಗಿ ಯಾವ ಪುಸ್ತಕನ ತೊಗೊಂಡ್ರೂ ಕೂಡ ಆ ಪುಸ್ತಕದಲ್ಲಿ ಸಂಪೂರ್ಣ ಏನೆಲ್ಲ ಅವರು ಒಂದೊಂದು ಸ್ಟೋರೀಸ್ ಇಟ್ಟಿರ್ತಾರೆ, ಕಾನ್ಸೆಪ್ಟ್ ಇಟ್ಟಿರ್ತಾರೆ, ಅಥವಾ ಒಂದು ಚಾಪ್ಟರ್ ವೈಸ್ ಇಟ್ಟಿರ್ತಾರೆ. ಸೊ ಅದೇ ಥರ ಪ್ರತಿಯೊಂದು ಚಾಪ್ಟರ್ಗಳನ್ನು ಓದಿ ಆ ಒಂದು ಬುಕ್ಕನ್ನು ಕಂಪ್ಲೀಟ್ ಮಾಡ್ತೀವಿ. ಅಂದರೆ ಒಂದು ಬುಕ್ಕಲ್ಲಿ ಒಂದು ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ, ಇಡೀ ಪುಸ್ತಕವನ್ನು ಓದ್ತೀವಿ ನಾವು. ಸೊ ಇಲ್ಲಿ ಹೇಗೆ ಓದ್ತೀವಿ ಅಂದರೆ ಅಲ್ಲಿ ಏನಿದೆ ಅದನ್ನೇ ಹಾಗೆ ಮಕ್ಕಿ ಅಂತೀವಲ್ಲ, ಹಾಗೆ ಇಲ್ಲಿ ಮಾಡಲ್ಲ. ಆ ಒಂದು ಚಾಪ್ಟರ್ನ ಕಂಪ್ಲೀಟಾಗಿ ನಾನು 3ರಿಂದ 4 ಸಲ ಸಂಪೂರ್ಣವಾಗಿ ಓದಿದ್ದೀನಿ. ಆ್ಯಂಡ್ ಇಲ್ಲಿ ಯಾರು ಓದ್ತಾರೆ ಎಲ್ಲರೂ ಕೂಡ ಆ ಒಂದು ಪುಸ್ತಕನ ಹಾಗೆ ಓದಿ ಅವರ ಲೈಫಲ್ಲಿ ಅಪ್ಲಿಕೇಶನ್ ಆಗಿರುವಂಥ ವಿಚಾರಗಳು, ಅವರು ಕಲ್ತಿರುವಂಥದ್ದನ್ನು ತಗೊಂಡು ಆನಂತರ ಇಲ್ಲಿ ಓದೋವಂಥ ಪ್ರಯತ್ನ ಮಾಡ್ತಾ ಇರೋದು. ಹಾಗಾಗಿ ಈ ಚಾಪ್ಟರ್ ಏನು ಹೇಳುತ್ತೆ, ಇದರ ಸಾರಾಂಶ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ತೀವಿ. ಯಾಕೆ ಅಂದರೆ ಒಂದು ಚಾಪ್ಟರ್ನ ಓದಬೇಕು, ಅದನ್ನು ಅರ್ಥ ಮಾಡಿಸ್ಬೇಕು ಅಂತ ಅಂದರೆ ಮಿನಿಮಮ್ ಅಂದರೂ ಒಂದು 30 ನಿಮಿಷ ಬೇಕು. ಬಟ್ ಅಷ್ಟು ಟೈಮ್ನ ನಾವು ತೊಗೊಳ್ಳೋದ್ರ ಬದಲು ಯಾಕೆ ಒಂದು 10ರಿಂದ 15 ನಿಮಿಷದೊಳಗಡೆ ಇದನ್ನು ಅರ್ಥ ಮಾಡಿಸ್ಬಾರ್ದು ಅಂತ ಹೇಳಿ ಈ ಕಾನ್ಸೆಪ್ಟ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಯಾಕೆ ಈ ಪ್ರಯತ್ನ ಮಾಡ್ತಾ ಇರೋದು ಅಂತ ಅಂದರೆ ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತು ಪುಸ್ತಕ ಒಂದು ಒಳ್ಳೆ ಸ್ನೇಹಿತ ಅಂತ ಹೇಳಿ. ಅಂದರೆ ನಮ್ಮ ಬೆಸ್ಟ್ ಫ್ರೆಂಡ್ ಬುಕ್ ಆದರೆ ಒಳ್ಳೆಯದು ಅಂತ. ಆದರೆ ಬುಕ್ಕನ್ನು ಓದೋಕ್ಕೆ ನಮಗೆ ಟೈಮ್ ಇಲ್ಲ ಅಂತ ಹೇಳ್ತೀವಿ. ಕೆಲವರಿಗೆ ಬುಕ್ಕನ್ನು ಓದೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಆ ಒಂದು ಬುಕ್ಕನ್ನು ನಾವು ಇಲ್ಲಿ ಓದಿದಾಗ ನೀವು ಹೌಸ್ ವೈಫ್ಗಳು ಕೆಲಸ ಮಾಡ್ತಾ ಕೇಳಿಸ್ಕೋಬೋದು, ಆ್ಯಂಡ್ ಟ್ರಾವೆಲ್ ಮಾಡ್ತಾ ಕೇಳಿಸ್ಕೋಬೋದು. ಸೊ ನೀವು ಎಲ್ಲ ಒಂದು ನಿಮ್ಮ ಫ್ರೀ ಟೈಮ್ನ ಇದಕ್ಕೋಸ್ಕರನೇ ಒಂದು 10 ಮಿನಿಟ್ಸ್ ಇಟ್ಟರೆ ದಿನ 10 ನಿಮಿಷ ಒಂದು ಬುಕ್ಕಿನ ಒಂದು ಕಾನ್ಸೆಪ್ಟ್ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಖಂಡಿತ ಪುಸ್ತಕ ನಮ್ಮ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ತಂದೇ ತರುತ್ತೆ. ಆದರೆ ಅದನ್ನು ಯಾವ ಥರ ಅರ್ಥ ಮಾಡ್ಕೋಬೇಕು ಆ ಥರ ಅರ್ಥ ಮಾಡ್ಕೊಂಡಾಗ. ಸೊ ಒಂದು ಚಾಪ್ಟರ್ನ ಓದ್ಬಿಟ್ಟು ಸಖತ್ತಾಗಿ ಬರೆದಿದ್ದಾರೆ ಅಂದರೆ ಅದು ಅರ್ಥ ಆಗಲ್ಲ. ಏನು ಬರೆದಿದ್ದಾರೆ, ಯಾಕೆ ಬರೆದಿದ್ದಾರೆ, ನಾನಿಲ್ಲಿ ಎಲ್ಲಿದ್ದೀನಿ, ನಾನು ಹೇಗೆ ಇದನ್ನು ಅಪ್ಲೈ ಮಾಡ್ಕೋಬೇಕು, ಈ ವಿಚಾರದಲ್ಲಿ ನಾನೇನು ಕಲಿಬೇಕು ಅನ್ನೋದನ್ನು ನೋಡಿದಾಗ ನನ್ನ ಲೈಫಲ್ಲಿ ಪರಿವರ್ತನೆ ಆಗುತ್ತೆ. ನೋಡಿಬಿಟ್ಟು ಇದನ್ನು ಯಾರಿಗೆ ಹೇಳಬೇಕು, ಯಾರಿಗೆ ಅರ್ಥ ಮಾಡಿಸ್ಬೇಕು ಅನ್ನೋ ಮೊದಲ ಪ್ರಯತ್ನಕ್ಕಿಂತ ನಾನೆಲ್ಲ ಅರ್ಥ ಮಾಡ್ಕೋಬೇಕು ಅಂತ ನೋಡಿದಾಗ ನಮ್ಮ ಪರಿವರ್ತನೆ ಶುರುವಾಗುತ್ತೆ. ಸೊ ಈ ಒಂದು ಬುಕ್ಕು ಇವಾಗ ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಬುಕ್ ಬಂದುಬಿಟ್ಟು ನಾನು 2020ಇಂದ ಕೂಡ ಸಾಕಷ್ಟು ಸಲ ಓದಿದ್ದೀನಿ. ಆ್ಯಂಡ್ ಈ ಪುಸ್ತಕ ಏನಿದೆ ಅದನ್ನು ಬರೆದಿರೋ ಅಂಥವ್ರು ಆ್ಯಂಡ್ ಯಾವ ಪುಸ್ತಕ ಅಂತ ಹೇಳಿದ್ರೆ ಅಂಚೆಗೆ ಹೋಗದ ಪತ್ರ ಅಂತ ಹೇಳಿ. ಸೊ ಮಹತ್ರೇಯ ಇವರು ಒಂದು ಇಂಟರ್ನ್ಯಾಷನಲ್ ಕೋಚ್ ಕೂಡ, ಟ್ರೈನರ್ ಕೂಡ. ಆ್ಯಂಡ್ ಈ ಪುಸ್ತಕ ಯಾಕೆ ನಾನು ಮೊದಲು ತೊಗೊಳ್ತಾ ಇದ್ದೀನಿ ಅಂದರೆ ತುಂಬ ಚಿಕ್ಕ ಚಾಪ್ಟರ್ಗಳಿದೆ, ಆದರೆ ನಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಈ ಚಾಪ್ಟರಲ್ಲಿದೆ. ಯಾವ ಥರ ಉತ್ತರ ಇದೆ ಅಂದರೆ ನಮಗೆ ಹೇಗೆ ಬೇಕು ಆ ಥರ ಉತ್ತರ ಇಲ್ಲ. ಯಾವುದು ಸತ್ಯ ಆ ಉತ್ತರಗಳಿದೆ, ಆದರೆ ಆ ಸತ್ಯನ ಒಪ್ಕೊಳ್ಳೋಕ್ಕೆ ನಮಗೆ ಆಗಲ್ಲ. ಬಟ್ ಈ ಪುಸ್ತಕನ ಓದ್ತಾ ಹೇಗೆ ನಾವು ಅರ್ಥ ಮಾಡ್ಕೋಬೋದು ಅಂತ ಎಷ್ಟರ ಮಟ್ಟಿಗೆ ನನಗೆ ಅರ್ಥ ಆಗಿದೆ ಅಷ್ಟನ್ನು ನಾನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇವತ್ತಿಂದ ಶುರು ಮಾಡೋಣ. ಈ ಒಂದು ಪುಸ್ತಕದ ಮೊದಲನೇ ಚಾಪ್ಟರ್ನ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಮೊದಲನೇ ಚಾಪ್ಟರ್ ಇದರಲ್ಲಿ ಬಂದುಬಿಟ್ಟು ಇಂದಿನ ದಿನ ಭಗವಂತ ನಿಮಗೆ ಕೊಟ್ಟಿರುವ ಉಡುಗೊರೆ. ಸೊ ಮೊದಲನೇ ಚಾಪ್ಟರ್ ಎಷ್ಟು ಚೆನ್ನಾಗಿದೆ ಅಲ್ಲ. ಲೈಕ್ ಇವತ್ತಿನ ದಿನ ದೇವರು ನಮಗೆ ಕೊಟ್ಟಿರುವಂಥ ಗಿಫ್ಟ್ ಅಂತ. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ನಮಗೆಲ್ರಿಗೂ ಗೊತ್ತು ದೇವ್ರು ಇವತ್ತು ನಮಗೆ ಒಂದು ದಿನ ಕೊಟ್ಟಿದ್ದಾನೆ ಅಂತ ಇವೆಲ್ಲ ನಾವು ಕೇಳಿಸ್ಕೊಂಡಿರ್ತೀವಿ. ಆದರೆ ಗಿಫ್ಟ್ ಅಂದರೆ ಏನು, ಉಡುಗೊರೆ ಅಂದರೆ ಏನು, ಉಡುಗೊರೆ ಯಾವಾಗ ಆಗುತ್ತೆ, ಒಂದು ವಸ್ತು ಉಡುಗೊರೆ ಯಾವಾಗ ಅನ್ಸ್ಕೊಳ್ಳುತ್ತೆ ಅನ್ನೋದನ್ನು ಈ ಚಾಪ್ಟರಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ ಒಂದು ವಸ್ತು ಇರುತ್ತೆ, ಅದು ವಸ್ತು ಅಷ್ಟೆ. ಆ ವಸ್ತುವನ್ನು ಯಾವ ವ್ಯಕ್ತಿ ಕೊಡ್ತಾರೆ, ಫಾರ್ ಎಕ್ಸಾಂಪಲ್ ಒಂದು ಪೆನ್ನನ್ನು ತಗೊಳ್ಳಿ ಬರೀರಿ ಅಂತ ಕೊಡೋದಕ್ಕೂ, ಇದು ನನ್ನ ಕಡೆಯಿಂದ ನಿನಗೆ ಸಿಗ್ತಾ ಇರುವಂಥ ಗಿಫ್ಟ್ ಅಂತ ಕೊಡೋದಕ್ಕೂ, ಅಥವಾ ಅವರ ಒಂದು ಸ್ಪೆಷಲ್ ಡೇ ದಿನ ಆ ಪೆನ್ನನ್ನು ಕೊಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನಿವಾಗ ಒಂದು ಪೆನ್ನನ್ನು ಯಾರಿಗೋ ಕೊಡ್ತೀನಿ, ಅವ್ರ ಹತ್ರ ಯಾರೋ ಪೆನ್ನ ಕೇಳ್ತಾರೆ, ಒಂದು ಸ್ವಲ್ಪ ಪೆನ್ ಕೊಡಿ ಅಂದರೆ ಟಕ್ಕಂತ ತಕ್ಕೊಟ್ಬಿಡ್ತಾರೆ. ಅದೇ ಗಿಫ್ಟ್ ಅಂತ ಹೇಳಿ ನಾನು ಕೊಟ್ಟಾಗ ಅವ್ರು ಇನ್ನೊಬ್ರಿಗೆ ಕೊಡಬೇಕಾದ್ರೆ ಹುಷಾರು, ಅದು ನನಗೊಬ್ರು ಕೊಟ್ಟಿರೋವಂಥ ಗಿಫ್ಟ್ ಅಂತ ಹೇಳ್ತಾರೆ. ಅದರ ಅರ್ಥ ಏನಂದರೆ ಒಂದು ವಸ್ತು ಉಡುಗೊರೆ ಅಂತ ಯಾವಾಗ ಅನ್ಸ್ಕೊಳ್ಳುತ್ತೆ, ಗಿಫ್ಟ್ ಅಂತ ಯಾವಾಗ ಅನ್ಸ್ಕೊಳ್ಳುತ್ತೆ ಅಂದರೆ ಅದನ್ನು ಕೊಡುವಂಥ ವ್ಯಕ್ತಿಯ ಭಾವನೆಯನ್ನು ಅದಕ್ಕೆ ಹಾಕಿದಾಗ. ಕರೆಕ್ಟ್ ಅಲ್ವಾ? ಸೊ ಈಗ ಜಸ್ಟ್ ಯೋಚನೆ ಮಾಡಿ, ನಿಮ್ಮ ಹತ್ರ ಎಷ್ಟು ಗಿಫ್ಟ್ಗಳಿದೆ. ನಾವು ಗಿಫ್ಟನ್ನು ರಿಜೆಕ್ಟ್ ಮಾಡಿದ್ರೆ ಅಥವಾ ಗಿಫ್ಟ್ಗಳನ್ನು ನಾನು ಕೇರ್ಲೆಸ್ ಮಾಡಿದ್ರೆ, ನೆಗ್ಲೆಕ್ಟ್ ಮಾಡಿದ್ರೆ ಆ ವಸ್ತುನ ನೆಗ್ಲೆಕ್ಟ್ ಮಾಡ್ದಂಗಲ್ಲ. ಆ ವಸ್ತುನ ನೆಗ್ಲೆಕ್ಟ್ ಮಾಡ್ದಂಗಲ್ಲ, ಆ ವ್ಯಕ್ತಿಯ ಭಾವನೆಗಳನ್ನು ನಾನು ನೆಗ್ಲೆಕ್ಟ್ ಮಾಡ್ದಂಗೆ.
ಹಾಗಾಗಿ ನಮಗೆಲ್ಲ ನೆನಪಿರುತ್ತೆ, ನಾವು ಹಾಗೆ ಬಂದಿದ್ದ ವಸ್ತುಗೂ ಉಡುಗೊರೆ ಅಂತ ಬಂದಿದ್ದ ವಸ್ತುಗೂ ನಾವು ತುಂಬಾ ಡಿಫ್ರೆನ್ಸ್ ಆಗಿ ನೋಡ್ತೀವಿ ಅಲ್ವಾ. ಗಿಫ್ಟ್ ಅಂತ ಬಂದಿದ್ದನ್ನು ಸೇಫಾಗಿ ಇಡ್ತೀವಿ, ಸುಮ್ಮನೆ ಹಾಗೆ ಬಂದಿದ್ದನ್ನು ಎಲ್ಲೋ ಒಂದು ಕಡೆ ಇಡ್ತೀವಿ. ಅದು ಬುಕ್ಕು ಕೂಡ ಆಗಿರ್ಬೋದು. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಒಂದು ಪೆನ್ನನ್ನು ಗಿಫ್ಟಾಗಿ ಕೊಟ್ಟರೂ ಕೂಡ ಅದರಲ್ಲಿ ಭಾವನೆ ತುಂಬಿ ಕೊಟ್ಟಾಗ ಆ ಪೆನ್ನು ಗಿಫ್ಟ್ ಅನ್ಸ್ಕೊಳ್ಳುತ್ತೆ. ಭಾವನೆ ಇಲ್ಲದೆ ಇರುವಂಥದ್ದು ಎಲ್ಲ ಕೂಡ ಅದು ಬರೀ ವಸ್ತು ಆಗಿರುತ್ತೆ ಅನ್ನೋದನ್ನು ಇವರಿಲ್ಲಿ ತಿಳಿಸ್ತಾ ಇದ್ದಾರೆ. ಅದೇ ಥರ ನಮ್ಮ ಲೈಫ್ ಹೇಗೆ ರನ್ ಆಗುತ್ತೆ ಅಂತ ಹೇಳೋದಾದರೆ, ಈ ಚಾಪ್ಟರಲ್ಲಿ ವಸ್ತುಗೆ ನಾವಷ್ಟು ವ್ಯಾಲ್ಯೂ ಕೊಡಬೇಕಾದ್ರೆ ನಮಗೆ ಒಂದು ವ್ಯಕ್ತಿ ಗಿಫ್ಟನ್ನ ಕೊಡ್ತಾ ಇದ್ದಾರೆ. ಬಟ್ ಈ ಚಾಪ್ಟರ್ ಏನು ಹೇಳ್ತಾ ಇದೆ ಅಂದರೆ, ಫಸ್ಟು ಉಡುಗೊರೆ ಏನು ಅಂತ ನಮಗೆ ಅರ್ಥ ಆಯ್ತಲ್ವಾ. ಒಂದು ವಸ್ತುವಿಗೆ ಭಾವನೆಗಳನ್ನು ಆ್ಯಡ್ ಮಾಡಿ ಕೊಟ್ಟರೆ ಅದು ಗಿಫ್ಟ್ ಆಗುತ್ತೆ. ಆ ಗಿಫ್ಟನ್ನು ನಾವು ಎಷ್ಟು ಚೆನ್ನಾಗಿ ಕಾಪಾಡ್ಕೊಳ್ತೀವಿ. ಹಾಗೆ ದೇವರು ಕೂಡ ನಮಗೆ ಒಂದು ಗಿಫ್ಟನ್ನು ಕೊಟ್ಟಿದ್ದಾರೆ. ಆ ಗಿಫ್ಟ್ ಯಾವುದು ಅಂದರೆ ಇವತ್ತಿನ ದಿನ ನಮಗೇನಿದೆ ಅದು ಭಗವಂತ ನಮಗೆ ಕೊಟ್ಟಿರುವಂಥ ಉಡುಗೊರೆ ಅನ್ನೋದು ಈ ಚಾಪ್ಟರ್ನ ಅರ್ಥ. ಸೊ ಹಾಗಿದ್ರೆ ಉಡುಗೊರೆ ಅಂದಮೇಲೆ ಏನು? ನಾನು ಆಗಲೇ ಹೇಳ್ದಂಗೆ ಹುಷಾರಾಗಿ ನೋಡ್ಕೋಬೇಕು, ಕಾಪಾಡ್ಕೋಬೇಕಲ್ವ. ಹಾಗೆ ಇವತ್ತಿನ ದಿನ ಭಗವಂತ ನಮಗೆ ಕೊಟ್ಟಿರುವಂಥ ದಿನ ಆಗಿರೋದ್ರಿಂದ ಇವತ್ತಿನ ದಿನ ನಾನು ಯಾವ ರೀತಿ ಕಳೀತೀನಿ, ಇವತ್ತಿನ ದಿನನ ನಾನು ಯಾವ ರೀತಿ ಉಪಯೋಗಿಸ್ಕೊಳ್ತೀನಿ, ಇವತ್ತಿನ ದಿನನ ನಾನು ಎಷ್ಟು ಪ್ರೀತಿಸ್ತೀನಿ, ಎಷ್ಟು ಸೇಫಾಗಿ ನೋಡ್ಕೊಳ್ತೀನಿ ಅನ್ನೋದು ನಾವು ಆ ಉಡುಗೊರೆಗೆ ಕೊಡುವಂತಹ ವ್ಯಾಲ್ಯೂ ಆಗಿರುತ್ತೆ. ಅಂದರೆ ಭಗವಂತ ನಮಗೆ ಕೊಟ್ಟಿರುವಂಥ ಗಿಫ್ಟಿಗೆ ನಾವು ರಿಟರ್ನ್ ಗಿಫ್ಟ್ ಕೊಟ್ಟಂಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ತಿಳ್ಕೊಬೇಕಾಗಿರೋದು ಒಂದೇ, ನಾವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಥ್ಯಾಂಕ್ ಯು ದೇವ್ರೆ, ಇವತ್ತಿನ ದಿನಾನ ನನಗೆ ಗಿಫ್ಟಾಗಿ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ದೇವ್ರೆ, ಇವತ್ತು ನಾನು ಉಸಿರಾಡ್ತಾ ಇದ್ದೀನಿ. ಥ್ಯಾಂಕ್ ಯು ದೇವ್ರೆ, ಇವತ್ತು ನನ್ನ ಫ್ಯಾಮಿಲಿಯಲ್ಲಿ ಇವರೆಲ್ಲರೂ ಕೂಡ ನನ್ನ ಜೊತೆಗೆ ಇವತ್ತು ಎದ್ದಿದ್ದಾರೆ. ಇವತ್ತಿನ ದಿನ ನಾನು ತುಂಬ ಚೆನ್ನಾಗಿ ಲೀಡ್ ಮಾಡ್ತೀನಿ ಅಂತ ಹೇಳಿ ಅವತ್ತಿನ ದಿನದಲ್ಲಿ ನಾನೆಷ್ಟು ಪಾಸಿಟಿವ್ ಆಗಿರ್ತೀನಿ, ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತೀನಿ, ಒಂದು ಒಳ್ಳೆ ಆಲೋಚನೆಗಳನ್ನು ಮಾಡ್ತೀನಿ, ಇದೆಲ್ಲ ಕೂಡ ಅವತ್ತಿನ ದಿನಕ್ಕೆ ನಾವು ಕೊಡೋ ಅಂತಹ ರಿಟರ್ನ್ ಗಿಫ್ಟ್ ಆಗಿರುತ್ತೆ. ಆಗ ದೇವರಿಗೂ ಕೂಡ ಆ ಗಿಫ್ಟಿಗೆ ವ್ಯಾಲ್ಯೂ ಕೊಟ್ಟಂಗಾಗುತ್ತೆ. ಸೊ ಇದನ್ನು ಹೇಳ್ತಾ ಮೊದಲನೇ ಚಾಪ್ಟರಲ್ಲಿ ನಾವು ತಿಳ್ಕೊಬೇಕಾಗಿರೋ ವಿಷಯ ಏನಂತ ಅಂದರೆ, ತುಂಬ ಸಿಂಪಲ್. ಇವತ್ತಿನ ದಿನನ ನಾವು ಹೇಗೆ ಸ್ವೀಕರಿಸ್ತೀವಿ, ಹೇಗೆ ಅನುಭವಿಸ್ತೀವಿ, ಹೇಗೆ ಗ್ರ್ಯಾಟಿಟ್ಯೂಡಿಂದ ಇರ್ತೀವಿ, ಕೃತಜ್ಞತೆಯಿಂದ ಇರ್ತೀವಿ, ಅದು ದೇವರಿಗೆ ನಾವು ಕೊಡ್ತಾ ಇರೋವಂಥ ರಿಟರ್ನ್ ಗಿಫ್ಟ್. ಸೊ ಈ ಚಾಪ್ಟರಲ್ಲಿ ಇವತ್ತು ನೀವು ಯೋಚನೆ ಮಾಡಿ, ಪ್ರತಿದಿನ ನಾನು ಯಾವ ರೀತಿ ಜೀವಿಸಬೇಕು, ಪ್ರತಿದಿನ ನಾನು ಯಾವ ಥರ ಇನ್ನೊಬ್ಬರ ಜೊತೆ ಇರಬೇಕು, ಪ್ರತಿದಿನ ನಾನು ಎಷ್ಟು ಗ್ರ್ಯಾಟಿಟ್ಯೂಡಿಂದ ಇರಬೇಕು, ಪ್ರತಿದಿನ ನಾನು ಹೇಗೆ ಆ ದಿನವನ್ನು ಕಾಪಾಡ್ಕೋಬೇಕು ಅಂತ. ಸೊ ಇದೇ ಥರ ಭಗವಂತ ನಮಗೆ ಎಷ್ಟೊಂದು ಗಿಫ್ಟ್ ಕೊಟ್ಟಿದ್ದಾನೆ. ಅಂದರೆ ಡೈಲಿ ಕೊಡ್ತಾ ಇದ್ದಾನೆ. ಅವನು ಎಲ್ಲಿವರೆಗೂ ಗಿಫ್ಟ್ ಕೊಡ್ತಾನೆ ಅಲ್ಲಿವರೆಗೂ ಆ ಗಿಫ್ಟನ್ನು ನಾವು ಕಾಪಾಡ್ಕೊಳ್ಳೋಣ, ನಮ್ಮ ಜೀವನದಲ್ಲಿ ಆ ಗಿಫ್ಟನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಎವ್ರಿ ಡೇ ಖುಷಿಯಾಗಿರೋಣ, ಎಲ್ರಿಗೂ ಖುಷಿಯನ್ನು ಹಂಚೋಣ, ಎಲ್ಲರೂ ಕೂಡ ನಮ್ಮ ಲೈಫಲ್ಲಿ ಬೇಕಾಗಿರೋ ಪ್ರತಿಯೊಂದನ್ನು ಪಡೆಯೋದಕ್ಕೆ ಬೇಕಾದಂಥ ಕೆಲಸವನ್ನು ನಿರಂತರವಾಗಿ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.